ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಯೋಜನೆ ಹಾಗೂ ಸೌಲಭ್ಯಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೆ ತಲುಪಬೇಕು ಎಂದು ಬ್ಯಾಟರಾಯನಪುರ ಕ್ಷೇತ್ರದ ಬಿಜೆಪಿ ನಾಯಕರಾದ ತಮ್ಮೇಶ್ ಗೌಡ ಅವರು ಇತ್ತೀಚೆಗೆ ವಿದ್ಯಾರಣ್ಯಪುರದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಶಿಬಿರವನ್ನು ಆಯೋಜಿಸಿದ್ದರು. ವಿದ್ಯಾರಣ್ಯಪುರದ ಸುಮಾರು 500ಕ್ಕೂ ಹೆಚ್ಚಿನ ಹಿರಿಯ ನಾಗರಿಕರು ಈ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ಕಾರ್ಡ್ಗಳನ್ನು ನೋಂದಾಯಿಸಿಕೊಂಡರು. ಇದುವರೆಗೂ ಇಂಥ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಮತ್ತು ಈ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ಭಾರಿ ಚೆನ್ನಾಗಿದೆ. ಹಿರಿಯರಿಗೆ ಇದು ಮೆಚ್ಚುಗೆಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಚಿರಋಣಿಯಾಗಿರ್ತೇವೆ. ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ. ಜೊತೆಗೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಆಯುಷ್ಮಾನ್ ಭಾರತ್ ಅಲ್ಲಿ ಇದನ್ನು ತಿಳ್ಕೊಂಡಿರೋರು ಸುಮಾರು ಕಮ್ಮಿ ಜನ ಇದ್ದಾರೆ. ಅವರಿಗೆ ತಿಳುವಳಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಎಷ್ಟೋ ಜನ ಬಂದು ಇಲ್ಲಿ ಇದನ್ನು ಪಡ್ಕೋತಾ ಇದ್ದಾರೆ. ಅದು ತುಂಬ ಒಳ್ಳೆಯದು. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಈ ವಿಶೇಷವಾದ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬಿಜೆಪಿಯ ಅನೇಕ ಸದಸ್ಯರು ಈ ಶಿಬಿರದಲ್ಲಿ ಭಾಗವಹಿಸಿದ್ದರು. ನಮಸ್ಕಾರ, ನಾನು ಶಾಲಿನಿ ಮಾತಾಡ್ತಾ ಇರೋದು. ಬಿಜೆಪಿ ವಿದ್ಯಾರಣ್ಯಪುರ ಮಹಿಳಾ ಮೋರ್ಚಾ ಜನರಲ್ ಸೆಕ್ರೆಟರಿ. ಇಲ್ಲಿ ತಮ್ಮೇಶ್ ಗೌಡ ಅವ್ರ ನೇತೃತ್ವದಲ್ಲಿ ನಡೀತಾ ಇರೋ ಇದು ಹಿರಿಯ ನಾಗರಿಕರ ಕಾರ್ಡ್ ಮತ್ತು ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಕ್ಯಾಂಪಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. 4 ದಿನ ಇರುತ್ತೆ ಈ ಕ್ಯಾಂಪು. ಈಗ ಆಲ್ರೆಡಿ ಇದು 2ನೇ ದಿನ. ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡಿದ್ದು ನನಗೂ ತುಂಬ ಖುಷಿ ಇದೆ. ಇನ್ನೂ ಸಾಕಷ್ಟು ಜನಕ್ಕೆ ಇದು ತಲುಪಿ ಎಲ್ಲರೂ ಬಂದು ಮಾಡಿಸ್ಕೊಂಡು ಇದ್ರ ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ನನ್ನ ಹೆಸರು ನಿರ್ಮಲಾ ಅಂತ. ವಿದ್ಯಾರಣ್ಯಪುರದು ಗ್ರೂಪಲ್ಲಿ ನಾನು ಒಂದು ಸದಸ್ಯೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತಮ್ಮೇಶ್ ಗೌಡ ಮಾಡ್ತಾ ಇರೋದು ಇದು ಹೆಲ್ತ್ ಕ್ಯಾಂಪ್ ಮತ್ತು ಆಯುಷ್ಮಾನ್ ಕಾರ್ಡು ತುಂಬ ಜನರಿಗೆ ತುಂಬ ಸಹಾಯ ಆಗ್ತಾ ಇದೆ. ಇವಾಗ ನಾವು ಟೋಕನ್ ಕೊಟ್ಬಿಟ್ಟು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀವಿ. ಇವಾಗ ಪ್ರತಿಯೊಂದು ಮನೆಗೆ ಹೋಗಿ ನಾವು ಎಲ್ಲ ಪ್ಯಾಂಪ್ಲೆಟ್ಸ್ ಎಲ್ಲ ಹಚ್ಚಿಬಿಟ್ಟು ಎಲ್ಲರಿಗೂ ಇಲ್ಲಿ ಬನ್ನಿ ಅಂತ ನಾವು ಹೇಳಿದ್ದೀವಿ. ಸೊ ಅದಕ್ಕೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ಬರಲಿ ಅಂತ ನಮಗೆ ಆಸೆ ಆಗಿದೆ. ಮತ್ತು ಇದು ಮಾಡ್ತಾ ಇರೋದು ಒಂದು ಉದ್ದೇಶ ಏನಂದರೆ ಎಲ್ಲ ಪ್ರತಿಯೊಬ್ಬ ಸಿಟಿಸನ್ಸ್ಗೆ ಒಂದು ಸಹಾಯ ಆಗಲಿ ಅಂತ ಅಷ್ಟೇ ಮಾಡ್ತಾ ಇರೋದು. ಸೊ ಆಲ್ ಥ್ಯಾಂಕ್ಸ್ ಗೋಸ್ ಟು ತಮ್ಮೇಶ್ ಗೌಡ. ಇನ್ನು ಬ್ಯಾಟರಾಯನಪುರ ಕ್ಷೇತ್ರ ನಗರ ಮಂಡಲದ ಉಪಾಧ್ಯಕ್ಷರಾದ ಮಧುಸೂದನ್ ಅವರ ಮುಂದಾಳತ್ವದಲ್ಲಿ ಈ ಶಿಬಿರ ಯಶಸ್ವಿಯಾಗಿ ನಡೆದಿತ್ತು. ನಮ್ಮ ನಾಯಕರಾದಂಥ ಶ್ರೀ ಎಚ್ ಸಿ ತಮ್ಮೇಶ್ ಗೌಡರವರ ಮಾರ್ಗದರ್ಶನದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಅವರ ಆಸೆಯಂತೆ ಹಿರಿಯ ನಾಗರಿಕರಿಗೆ 20 ವರ್ಷದ ಮೇಲ್ಪಟ್ಟವರಿಗೆ ಉಚಿತವಾಗಿ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡನ್ನು ಮಾಡಿಸ್ಕೊಡೋದಕ್ಕೆ ನಮ್ಮ ಮಾರ್ಗದರ್ಶಿಗಳಾಗೂ ಮತ್ತು ನಮ್ಮ ಅಣ್ಣನವರಾದ ಎಚ್ ಸಿ ತಮ್ಮೇಶ್ ಗೌಡರವರ ಮಾರ್ಗದರ್ಶನದಲ್ಲಿ ಈ ಕ್ಯಾಂಪ್ ನಡೆಸ್ತಾ ಇದ್ದೀವಿ. ಈ ಕ್ಯಾಂಪು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿವಸ ಸತತವಾಗಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ನಾಗರಿಕರೆಲ್ಲ ಬಂದು ಆ ಕಾರ್ಯಕ್ರಮವನ್ನು ಉಪಯೋಗಿಸಿಕೊಂಡು ನಮ್ಮ ಮೋದಿಯವರ ಬೆನಿಫಿಟ್ಸ್ನ ಪಡಿಬೇಕಾಗಿ ನಿಮ್ಮಲ್ಲೆಲ್ಲರನ್ನೂ ಕೋರ್ತಾ ಇದ್ದೀನಿ. ವಿದ್ಯಾರಣ್ಯಪುರದಲ್ಲಿ ಬಿಜೆಪಿ ಹಲವು ಚಟುವಟಿಕೆಗಳನ್ನು ಹಾಗೂ ಕಾರ್ಯಕ್ರಮಗಳಿಂದ ಜನರನ್ನು ಸೆಳೆಯುತ್ತಿದೆ. ಕಾಂಗ್ರೆಸ್ ನಾಯಕರಲ್ಲಿ ಕೆಲ ಗೊಂದಲ ಸೃಷ್ಟಿಯಾಗಿದ್ದು ಅದರ ಲಾಭವನ್ನು ಬಿಜೆಪಿ ಹೇಗೆ ಪಡೆಯುತ್ತದೆ ಎಂಬುದನ್ನು ಕಾದು ನೋಡೋಣ.